ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಈಸಿ ಮೇಥಿ ಚಿಕನ್ ಕರಿನ ಯಾವ ಥರ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ನವೀನಾಸ್ ಡೈಲಿ ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ ಈಸಿಯಾಗಿ ಚಿಕನ್ ಕರಿನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಚಿಕನ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಆದಮೇಲೆ ನೀವು ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತಂದೇಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಒಂದು ಚಿಕನ್ ರೆಸಿಪಿ ಬ್ಯಾಚುಲರ್ಸ್ಗಾಗಿರ್ಬೋದು ಅಥವಾ ಈಗ ಹೊಸ್ದಾಗಿ ಕುಕ್ಕಿಂಗನ್ನು ಕಲಿತಾ ಇರೋರ್ಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ತುಂಬ ಟೇಸ್ಟಿ ಕೂಡ ಇರುತ್ತೆ. ಈ ಚಿಕನ್ನು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಚಿಕನ್ ಕರಿ, ಅದನ್ನು ಮೆಂತ್ಯ ಸೊಪ್ಪು ಯೂಸ್ ಮಾಡಿ ಯಾವ ಥರ ಮಾಡಬೇಕು ಅಂತಂದೇಳಿ. ನಾನು ಮೊದಲನೇದಾಗಿ 1 kg ಚಿಕನ್ನ ತೊಗೊಂಡಿದ್ದೀನಿ. ಅದನ್ನು ಚಿಕನನ್ನು ನೀಟಾಗಿ 2-3 ಸಲ ತೊಳಿಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, 2 ಸಲ 3 ಸಲ ಚಿಕನನ್ನು ತೊಳೆಯೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸು. ಯಾಕಂತಂದರೆ ಅದು ಕಟ್ ಮಾಡಬೇಕಾದ್ರೆ ಅಲ್ಲಿ ಮುಟ್ಟಿರೋದ್ರಿಂದ ನಾವು ನೀಟಾಗಿ ತೊಳ್ಕೊಬೇಕಾಗತ್ತೆ. ಮೊದಲನೇದಾಗಿ ನಾನು ಚಿಕನನ್ನು ನೀಟಾಗಿ ಫಸ್ಟು ತೊಳ್ಕೊತಾ ಇದ್ದೀನಿ. ಅದಕ್ಕೆ ನಾನು 4 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಇವಾಗ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಚಿಕನ್ ಕರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲ ಅಂತಂದರೆ ನೀವು ಇದು ಟೇಸ್ಟು ಯಾವ ಥರ ಇತ್ತು ಅನ್ನೋದನ್ನು ನೀವು ಮಿಸ್ ಮಾಡ್ಕೊತೀರಾ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಕೂಡ ನಮ್ಮ ಮನೇಲಿ ತಿಂದು ತುಂಬ ಚೆನ್ನಾಗಿದೆ ಅಂತಂದೇಳಿ ಹೇಳಿದರು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದನ್ನು ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಅದನ್ನು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನಾನು ನೋಡ್ತಿದ್ದೀರಾ, ಒಂದು ಪಾತ್ರೆಯಲ್ಲಿ ನಾನು ಚಿಕನನ್ನು ತೊಳ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. 1 kg ಅಷ್ಟು ಚಿಕನನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು 2 ಸಲ 3 ಸಲ ತೊಳ್ಕೊಂಡಿದ್ದೀನಿ. ಅದನ್ನು ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರಿ. ನೀಟಾಗಿ ಫಸ್ಟು ತೊಳ್ಕೊಂಡಾದ್ಮೇಲೆ ಚಿಕನನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ನಾನು ಟರ್ಮರಿಕ್ ಪೌಡರ್ ಅಥವಾ ಅರಿಶಿನ ಪೌಡ್ರನ್ನ ಇಲ್ಲಿ ಸೇರಿಸಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ಯಾವುದೇ ಥರದ್ದು ಮೊಸರನ್ನು ಕೂಡ ಯೂಸ್ ಮಾಡಿಲ್ಲ, ಕೊಬ್ಬರಿನ ಕೂಡ ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ಬ್ಯಾಚುಲರ್ ಸ್ಟೈಲಲ್ಲಿ ನಾವು ಚಿಕನ್ ಕರಿನ ಅಥವಾ ಡ್ರೈ ಚಿಕನ್ ಅಂತಲೂ ಹೇಳ್ಬೋದು. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಸಲ ಟ್ರೈ ಮಾಡಿ. ಈಗ ನೋಡ್ತಾ ಇದ್ದೀರಾ, ನಾನು ಚಿಕನನ್ನು ಆ ಕಡೆ 2 ನಿಮಿಷ 5 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೋಸ್ಕರ ಬಿಟ್ಟಿದ್ದೀನಿ. ಈಗ ನಾನಿಲ್ಲಿ 1 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಅದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ತೊಳ್ಕೊಂಡಿದ್ದೆ ಮೆಂತ್ಯ ಸೊಪ್ಪನ್ನು. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, 6-7 ಹಸಿಮೆಣಸಿನಕಾಯಿ ಮತ್ತು 3 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಮಿಕ್ಸಿಗೆ. ಅದನ್ನು ನಾವು ಫಸ್ಟು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬರೋಣ. ಈಗ ನೋಡ್ತಾ ಇದ್ದೀರಾ, ಅದನ್ನು ನೀಟಾಗಿ ಸಣ್ಣದಾಗಿ ರುಬ್ಕೊಂಬರ್ತಾಯಿದ್ದೀನಿ. ನೋಡಿದಿರಲ್ಲ ಫ್ರೆಂಡ್ಸ್, ಈಗ ಇಷ್ಟೇ ಮಾತ್ರ ನಾನು ರುಬ್ಕೊಂಡಿರೋದು. ಇನ್ನು ನಾನಿಲ್ಲಿ 3-4 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ನನ್ನ ಸೈಜಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸಣ್ಣದಾಗಾದರೂ ಹೆಚ್ಕೋಬೋದು ಅಥವಾ ಮೀಡಿಯಮ್ ಸೈಜ್ ಆದರೂ ಹೆಚ್ಕೋಬೋದು. ನಿಮಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಹೆಚ್ಕೋಬೋದು. ನಾನಿಲ್ಲಿ 4 ಈರುಳ್ಳಿನ ತೊಗೊಂಡಿದ್ದೀನಿ. 1 kg ಚಿಕನ್ನಿಗೆ 4 ಈರುಳ್ಳಿನ ತೊಗೊಂಡಿದ್ದೀನಿ, ಅಥವಾ 3 ತೊಗೋಬೋದು. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ತೊಗೋಬೋದು. ನನಗೆ 4 ತೊಗೋಬೇಕು ಅಂತ ತೊಗೊಂಡಿದ್ದೀನಿ. ಈಗ 4 ಈರುಳ್ಳಿ ತೊಗೊಂಡು ಅದನ್ನು ಉದ್ದುದ್ದಾಗಿ ಹೆಚ್ಚಿದ್ದೀನಿ. ಅದೇ ಥರ 3 ಸಣ್ಣ ಮೀಡಿಯಮ್ ಗಾತ್ರದಷ್ಟು 3 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಮೀಡಿಯಮ್ ಸೈಜಲ್ಲಿ ನಾನು ಹೆಚ್ಕೊಳ್ತಾ ಇದ್ದೀನಿ. ನೀವು ಯಾವ ಥರ ಬೇಕಾದರೂ ಸಣ್ಣದಾಗಿ ಬೇಕಿದ್ರೆ ಹೆಚ್ಕೋಬೋದು ಅಥವಾ ಮೀಡಿಯಮ್ ಆದರೂ ಹೆಚ್ಕೋಬೋದು. ನಾನು ಈ ಸಣ್ಣ ಪ್ರಮಾಣದಲ್ಲಿ ಹೆಚ್ಕೊಳ್ತಾ ಇದ್ದೀನಿ. ಇದನ್ನು ಇಷ್ಟು ಪ್ರಮಾಣಕ್ಕೆ ಹೆಚ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಒಂದೇ ಸಲ ಟ್ರೈ ಮಾಡಿ ಯಾವ ಥರ ಇತ್ತು ಅಂತಂದೇಳಿ ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಹೆಚ್ಕೊಂಡಿದ್ದೀನಿ. ಈಗ ನಾನು ಒಂದು ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೋಲ್ಡ್ ಪ್ರೆಸ್ಡ್ ಕಡಲೆ ಬೀಜದ ಎಣ್ಣೆ. ಅದನ್ನು ನಾನು ಯೂಸ್ ಮಾಡ್ತಾ ಇರೋದು ಮನೇಲಿ ಯಾವಾಗ್ಲೂ. ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಡ್ ಪ್ರೆಸ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಯಾಕಂತಂದ್ರೆ ಅದರಲ್ಲಿರೋ ಮಿನರಲ್ಸ್ ಆಗಿರಲಿ ಅಥವಾ ಯಾವುದಾದ್ರೂ ನಮಗೆ ದೇಹಕ್ಕೆ ಬೇಕಾಗಿರೋ ಎಲ್ಲ ಅಂಶಗಳು ಸಿಗುತ್ತೆ. ಹಾಗಾಗಿ ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲನ್ನೇ ಯಾವಾಗಲೂ ಯೂಸ್ ಮಾಡೋದು. ಅದನ್ನು ಹಾಕಿ ಒಂದು 5-6 ಟೀ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ನಾನು 4 ಈರುಳ್ಳಿ ಏನು ಹೆಚ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ.
ದೊಡ್ಡ ಉರಿಯಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇದ್ದೀರಾ, ನಾನು ಯಾವ ಥರದ ಮಸಾಲೆ ಐಟಮ್ಸನ್ನು ಕೂಡ ಇಲ್ಲಿ ಸೇರಿಸಿಲ್ಲ. ಇದನ್ನು ಚೆನ್ನಾಗಿ 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ನಾನಿಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ. ಇಷ್ಟು ಫ್ರೈ ಆದಮೇಲೆ ನಾನು 3 ಟೊಮೊಟೊ ಹಣ್ಣು ಏನು ಹೆಚ್ಕೊಂಡಿದ್ನಲ್ಲ ಅದನ್ನು ಇವಾಗ ಈ ಒಂದು ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಕೂಡ ಸ್ವಲ್ಪ ಮೆತ್ತಗಾಗೋಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಕೂಡ ಒಂದು 2ರಿಂದ 3 ನಿಮಿಷ ಫ್ರೈ ಆದ ತಕ್ಷಣವೇ ದೊಡ್ಡ ಉರಿಯಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ನಾನು ಇದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿರ್ತಕ್ಕಂಥ ನಾನು ಆವಾಗಲೇ ಏನು ರುಬ್ಬಿದ್ನಲ್ಲ, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಇಷ್ಟನ್ನು ಮಾತ್ರ ರುಬ್ಬಿದ್ದೆ. ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6 ತೊಗೊಂಡಿದ್ನಲ್ಲ, ಅದು ರುಬ್ಬಿದ್ದನ್ನು ನಾನು ಇವಾಗ ಈ ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈಗ ಅದನ್ನಷ್ಟೇ ಸೇರಿಸಿ, ನಿಮಗೆ ಒಂದು ಸ್ವಲ್ಪ ನೀರು ಬೇಕಿದ್ದರೆ ರುಬ್ಬಿದ್ರೆಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ಕೊಬೋದು. ಅಷ್ಟು ಸಾಕಾಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ನಿಮಗೆ ಡ್ರೈ ಬೇಕಿದ್ದರೆ ಸ್ವಲ್ಪ ನೀರು ಹಾಕೊಳ್ಳಿ, ಅಥವಾ ನಮಗೆ ಕರಿ ಏನೋ ಸ್ವಲ್ಪ ಚೆನ್ನಾಗಿ ಕರಿ ಥರ ಇರಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನಡೆಯುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅರಿಶಿಣದ ಪೌಡ್ರು ಹಾಕಿ, ಅದಾದಮೇಲೆ ನಾನು ಆವಾಗಲೇ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಚಿಕನ್ನಿಗೆ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ. ಇವಾಗ ನಾನು 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರನ್ನ ಇದಕ್ಕೆ ಸೇರಿಸಿದ್ದೀನಿ. ಸಾಂಬಾರು ಪೌಡ್ರ್ ಅಷ್ಟೇ ಫ್ರೆಂಡ್ಸ್, ಮತ್ತು ಇನ್ನು ಯಾವುದೇ ಥರದ ಮಸಾಲೆನ ಐಟಮ್ಸನ್ನು ನಾನು ಇಲ್ಲಿ ಯೂಸ್ ಮಾಡಿಲ್ಲ ಎಕ್ಸ್ಟ್ರಾ. ಅದಾದಮೇಲೆ 1/2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಆವಾಗಲೇ ನನ್ನ ಮಗನೂ ಕೂಡ ಬಂದು ನಾನು ಮಾಡ್ತೀನಿ ಅಂತ ಹೇಳಿ ಬಂದು ಆಗ್ತಾಯಿದ್ದ. ಹಾಗಾಗಿ ಸೈಡ್ಗೆ ಹೋಗ್ಬಿಡ್ತು ಚಿಲ್ಲಿ ಪೌಡ್ರು. ನೋಡ್ತಾ ಇದ್ದೀರಾ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಸಿ ವಾಸನೆ, ಮೆಂತ್ಯ ಸೊಪ್ಪು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಅದರದ್ದು ಸ್ವಲ್ಪ ವಾಸನೆ ಸ್ವಲ್ಪ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ನೆಲ್ಲ, ಸ್ವಲ್ಪ ಉಪ್ಪು ಅರಿಶಿನ ಪೌಡ್ರ್ ಹಾಕಿ ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೆ. ಅದನ್ನು ನಾನು ಇವಾಗ ಈ ಒಂದು ಮಸಾಲೆಗೆ ಹಾಕ್ತಾಯಿದ್ದೀನಿ. 1 kg ಚಿಕನನ್ನು ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ನೀಟಾಗಿ ಈ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಎಲ್ಲ ಚಿಕನ್ನಿಗೂ ಮಸಾಲೆ ಅಂಟ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾವು ಒಂದು 20ರಿಂದ 25 ನಿಮಿಷ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿರುತ್ತೆ. ಏನು ನಾವು ಬೇರೆ ಥರದ್ದು ಮೊಸರು ಆಗಿರಲಿ ಅಥವಾ ಬೇರೆ ಮಸಾಲ ಪೌಡ್ರನ್ನ ಯೂಸ್ ಮಾಡೋದೇ ಅವಶ್ಯಕತೆ ಇರಲ್ಲ. ಮನೆಯಲ್ಲೇ ಮಾಡಿರೋ ಅಂಥ ಮಸಾಲ ಅಥವಾ ಪೌಡ್ರನ್ನ ಯೂಸ್ ಮಾಡಿ ನಾವು ಈಸಿಯಾಗಿ ಟೇಸ್ಟಿಯಾಗಿರ್ತಕ್ಕಂಥ ಚಿಕನ್ ಕರಿನ ನಾವು ಆರಾಮ್ಸೆ ನಾವು ಮನೇಲಿ ಮಾಡ್ಕೋಬೋದು. ತುಂಬಾ ಟೇಸ್ಟಿ ಇರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಕೂಡ ಯಾವ ಥರ ತಿಂತೀರೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದೇ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಎಲ್ಲರೂ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರನೇ ಒತ್ತಿ ಹೇಳ್ತಾ ಇರೋದು. ಒಂದು ಸಲ ಟ್ರೈ ಮಾಡಿ. ಈಗ ನಾನು ಇದು ಚಿಕನ್ ಆಯಿತು ನೋಡಿರಲ್ಲ ಫ್ರೆಂಡ್ಸ್, ಇಷ್ಟು ಕರಿ ಗಟ್ಟಿಯಾಗಿ ಬಂದಿದೆ. ಇದು ಯಾವಾಗ ಎಣ್ಣೆ ಅಂಶ ಮೇಲೆ ಬರುತ್ತಲ್ಲ ಅಲ್ಲಿಗೆ ನಮ್ಮ ಚಿಕನ್ ಕರಿ ಆಯಿತು ಅಂತಲೇ ಲೆಕ್ಕ. ಅಷ್ಟರ ಮಟ್ಟಿಗಾದರೂ ನಾವು ಚಿಕನನ್ನು ಬೇಯಿಸ್ಕೊಳ್ಳೇಬೇಕು. ಆವಾಗಲೇ ನಮ್ಮ ಚಿಕನ್ನು ನೀಟಾಗಿ ಬಂದಿದೆ ಅಂತ ಅರ್ಥ. ಎಣ್ಣೆ ಅಂಶ ಅದು ತೇಲ್ಬೇಕು ಮೇಲೆ. ಅಲ್ಲಿವರೆಗೂ ನೋಡ್ತಿದ್ದೀರಲ್ಲ, ಎಣ್ಣೆ ಅಂಶ ಮೇಲ್ಗಡೆ ತೇಲ್ತಾ ಇದೆ. ಇವಾಗ ನಮ್ಮ ಚಿಕನ್ ಡ್ರೈ ಅಥವಾ ಚಿಕನ್ ಕರಿನಾದರೂ ಅನ್ಕೋಬೋದು. ಇದು ನಮಗೆ ರೈಸ್ ಜೊತೆ, ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ನಂದು ಚಿಕನ್ ಕರಿ ಆಗಿದೆ. ಈಗ ನಾನು ಇವಾಗ ತಟ್ಟೆಗೆ ಬಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಸೈಡಲ್ಲಿ ಒಂದು ಅರ್ಧ ನಿಂಬು ತೊಗೊಂಡಿದ್ದೀನಿ, 2 ಕಟ್ ಮಾಡಿರ್ತಕ್ಕಂಥ ಆನಿಯನ್ ಮತ್ತು ಕುಕ್ಕುಂಬರ್ನ ತೊಗೊಂಡು ಈಗ ನಾನು ಮಾಡಿರೋಂಥ ಚಿಕನ್ ಕರಿನ ತಟ್ಟೆಗೆ ಹಾಕ್ತಾಯಿದ್ದೀನಿ. ನಾನು ಒಂದು ರೊಟ್ಟಿ ಮತ್ತು ಸ್ವಲ್ಪ ರೈಸನ್ನು ಕೂಡ ಇದಕ್ಕೆ ತಟ್ಟೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಮಾತ್ರ. ನಾನು ಒತ್ತಿ ಹೇಳ್ತಾ ಇರೋದು ಚೆನ್ನಾಗಿದೆ ಅನ್ನೋದಕ್ಕೋಸ್ಕರನೇ ಹೇಳ್ತಾ ಇರೋದು. ಒಂದು ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ಮನೇಲಿ ಯೂಸ್ ಮಾಡಿರ್ತಕ್ಕಂಥ ಮಸಾಲೆ ಮತ್ತು ಸೊಪ್ಪು ತರಕಾರಿನ ಯೂಸ್ ಮಾಡಿ ಸಿಂಪಲ್ಲಾಗಿ ಸಿಗೋವಂಥ ಮನೇಲೇ ಯಾವಾಗಲೂ ಸಿಗೋವಂಥ ಐಟಮ್ಸೇ ಇವು.